ಮತ್ತೊಂದು ಕಡೆ ಹಿಜಾಬ್ ನಿಮ್ಮ ನೆನಪಿರ್ಬೋದು 2022ರಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದಂತ ಹಿಜಾಬ್ಗೆ ಇದೀಗ ಮರುಜೀವ ಬಂದಿದೆ. ಯಾಕಂದ್ರೆ ಹಿಜಾಬ್ಗೆ ಅನುಮತಿ ಕೊಟ್ಟು ಸರ್ಕಾರ ಆದೇಶ ಹೊರಡಿಸಿದೆ. ಅಷ್ಟೇ ಅಲ್ಲ, ಈ ಆಯಾ ಧರ್ಮಗಳ ಸಂಪ್ರದಾಯವನ್ನ ಬಿಂಬಿಸುವಂತ ಏನೇ ವಸ್ತ್ರ ಇದ್ರೂ ಅದು ಹಾಕೊಂಡು ಬನ್ನಿ ಅಂತ ಸರ್ಕಾರ ಹೇಳ್ತಾ ಇದ್ರು ಕೂಡ ಶಿಕ್ಷಣ ಸಚಿವರ ಹೇಳಿಕೆಗಳಲ್ಲಿ ಬಹಳ ಗೊಂದಲ ಕಂಡು ಬರ್ತಾ ಇದೆ. ಅದರಲ್ಲೂ ಕಳೆದ ಬಾರಿ ಹಿಜಾಬ್ಗೆ ಪ್ರತಿಯಾಗಿ ಕೇಸರಿ ಶಾಲನ್ನೆಲ್ಲ ವಿದ್ಯಾರ್ಥಿಗಳು ಹಾಕೊಂಡ್ ಬಂದಿದ್ರು. ಈ ಬಾರಿ ಅದಕ್ಕೆ ಅವಕಾಶ ಇದೆಯೋ ಇಲ್ವೋ, ಇದಕ್ಕೂ ಸಂಬಂಧಪಟ್ಟಂಗೆ ಸರ್ಕಾರ ಸರಿಯಾದಂತ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ. ಸಹಜವಾಗಿ ಇದು ಹಿಂದೂ ಪರ ಸಂಘಟನೆಗಳ ಕೆರಳಿಸ್ತಾ ಇದೆ. ಮುಂದೆ ಯಾವ ರೀತಿ ಮಾಡ್ಬೇಕಂತ ಈಗಲೇ ಬರೆದು ಕೊಟ್ಟಿದ್ದೀವಿ ನಾವು, 1 ವರ್ಷ ಹೆಂಗಿರ್ಬೇಕಂತ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಸರ್ಕಾರ ಗ್ರೀನ್ ಸಿಗ್ನಲ್. ರಾಜ್ಯದಲ್ಲಿ ಮತ್ತೆ ಭುಗಿಲೇಳುತ್ತಾ ಹಿಜಾಬ್ ವರ್ಸಸ್ ಕೇಸರಿ ಸಂಘರ್ಷ. ಹಿಜಾಬ್ ರಾಜ್ಯದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾರಿ ಸದ್ದು ಮಾಡಿದ್ದ ವಿಚಾರ. ಇದೀಗ ಹಿಜಾಬ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಹೌದು, 2021ರ ಡಿಸೆಂಬರ್ನಲ್ಲಿ ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ 6 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ತರಗತಿಗೆ ಆಗಮಿಸಿದ್ದರು. ಆಗ ಕಾಲೇಜು ಆಡಳಿತ ಮಂಡಳಿ ಸಮವಸ್ತ್ರ ಸಂಹಿತೆಯ ಕಾರಣ ನೀಡಿ ತರಗತಿಗೆ ಅನುಮತಿಯನ್ನ ನಿರಾಕರಿಸಿತ್ತು. ಇದಾದ ನಂತರ ರಾಜ್ಯದಲ್ಲಿ ನಡೆದಿದ್ದು ಅಕ್ಷರಶಃ ಹಿಜಾಬ್ ವರ್ಸಸ್ ಕೇಸರಿ ಯುದ್ಧ. ಇದು ಇತಿಹಾಸ. ಆದ್ರೀಗ ಇಂಥದ್ದೇ ದಿನ ಮರುಕಳಿಸುವ ಸಾಧ್ಯತೆ ಇದೆ. ಈ ವಿವಾದದ ನಂತರ ಹಿಜಾಬ್ ಪದ ಉಲ್ಲೇಖಿಸದೆ ಹಿಂದಿನ ಬಿಜೆಪಿ ಸರ್ಕಾರ ಶಾಲೆಗಳಲ್ಲಿ ಸರ್ಕಾರ ನಿಗದಿಪಡಿಸಿದ ಸಮವಸ್ತ್ರವನ್ನೇ ಧರಿಸಬೇಕು ಅಂತ ಆದೇಶಿಸಿತ್ತು. ಸಮಾನತೆಗೆ ಧಕ್ಕೆ ತರುವಂತ ಸಮವಸ್ತ್ರವನ್ನ ಧರಿಸೋದು ನಿಷೇಧ ಅಂತ ಆದೇಶ ಮಾಡಿತ್ತು. ಆದ್ರೀಗ ಈ ಆದೇಶವನ್ನ ಹಿಂಪಡೆದಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ನೀಡಿದೆ. ವಿಶೇಷವಾಗಿ ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ಇದನ್ನು ಹಾಕ್ತಾರೆ, ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡ್ರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ, ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು. ಹಾಗಾದ್ರೆ ಸರ್ಕಾರ ಹೊರಡಿಸಿರುವ ಆದೇಶದಲ್ಲಿ ಏನೇನಿದೆ ಅಂತ ತೋರಿಸ್ತೀವಿ ನೋಡಿ. ವಿದ್ಯಾರ್ಥಿಗಳು ನಿಗದಿಪಡಿಸಲಾದ ಸಮವಸ್ತ್ರದ ಜೊತೆಗೆ ಸಂಕೇತವನ್ನ ಧರಿಸಬಹುದು. ಸೀಮಿತ ಸಾಂಪ್ರದಾಯಿಕ ಮತ್ತು ಪದ್ಧತಿ ಆಧಾರಿತ ಸಂಕೇತ ಧರಿಸೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಆದರೆ ಸಾಂಪ್ರದಾಯಿಕ ಮತ್ತು ಪದ್ಧತಿ ಆಧಾರಿತ ಸಂಕೇತ ಸಮವಸ್ತ್ರಕ್ಕೆ ಪೂರಕವಾಗಿರಬೇಕು. ಸಮವಸ್ತ್ರ ಬದಲಿಸುವ, ಮಾರ್ಪಾಡಿಸುವ ಅಥವಾ ಸಮವಸ್ತ್ರವನ್ನ ವಿಫಲಗೊಳಿಸುವಂತಿರಬಾರದು ಅಂತ ಕಂಡೀಷನ್ ಹಾಕಲಾಗಿದೆ. ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಧರಿಸುವ ಪೇಟ, ಟರ್ಬನ್, ಜನಿವಾರ, ಪವಿತ್ರದಾರ, ಶಿವದಾರ, ರುದ್ರಾಕ್ಷಿ, ತಲೆವಸ್ತ್ರ ಅಥವಾ ಹಿಜಾಬ್ ಸೇರಿದಂತೆ ಇತರ ಯಾವುದೇ ಸ್ವರೂಪದ ಸಾಂಪ್ರದಾಯಿಕ ಸಂಕೇತವನ್ನ ಧರಿಸಬಹುದು. ಆದರೆ ಇವು ಶಿಸ್ತು ಮತ್ತು ಸುರಕ್ಷತೆ ಮತ್ತು ವಿದ್ಯಾರ್ಥಿಯ ಗುರುತಿಸುವಿಕೆಗೆ ಅಡ್ಡಿಯಾಗಬಾರದು ಅಂತ ಸೂಚಿಸಲಾಗಿದೆ. ಜನಿವಾರ ಹಾಕೊಳ್ಳೋದಿರಲಿ, ಶಿವದಾರ ಹಾಕೊಳ್ತಾರೆ, ಪೇಟ ಹಾಕೋತಾರೆ, ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಅವ್ರ ರೆಗ್ಯುಲರ್ ಯೂನಿಫಾರ್ಮ್ ಜೊತೆಗೆ ಇದು ಬಹಳ ಒಳ್ಳೆ ರೀತಿಯಲ್ಲಿ ಪ್ರಿಸ್ಕ್ರೈಬ್ ಆಗಿದೆ. ಕೇಸರಿ ಶಾಲು ಧರಿಸಿ ಬರಬಹುದಾ? ಕೇಸರಿ ಶಾಲುಗೆ ಅವಕಾಶ ಇದೆಯಾ? ಕಳೆದ ಬಾರಿ ಹಿಜಾಬ್ಗೆ ವಿರೋಧಿಸಿ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಧರಿಸಿ ತರಗತಿಗೆ ಬಂದಿದ್ರು. ಇದೀಗ ಸಾಂಪ್ರದಾಯಿಕ ಸಂಕೇತಕ್ಕೆ ಅವಕಾಶ ಅಂತ ಸರ್ಕಾರ ಹೇಳಿದೆ. ಆದ್ರೆ ಆದೇಶದಲ್ಲಿ ಕೇಸರಿ ಶಾಲಿನ ಬಗ್ಗೆ ಉಲ್ಲೇಖ ಇಲ್ಲ. ಹೀಗಾಗಿ ಕೇಸರಿ ಶಾಲು ಧರಿಸಿ ಬರಬಹುದಾ? ಕೇಸರಿ ಶಾಲುಗೂ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಕೇಳಿದ ಪ್ರಶ್ನೆಗೆ ಶಿಕ್ಷಣ ಸಚಿವರು ಹೇಳಿದ್ದು ಹೀಗೆ. ಈಗ ನಾನು ನಾರಾಯಣ ಗುರುಗಳ ಒಂದು ವಿಚಾರ ವೇದಿಕೆಯಲ್ಲಿದ್ದೀನಿ. ನಾವೇನಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಲ್ಲೋ ಶಾಲ್ ಹಾಕ್ಕೊಳ್ತೀವಿ, ರೈತ ಸಂಘದವರು ಗ್ರೀನ್ ಶಾಲ್ ಹಾಕ್ತಾರೆ. ಹಾಗೆಲ್ಲ ಮಾಡ್ಕೊಂಡು ಹೋದರೆ ಇದನ್ನು ನಾವು ಚರ್ಚೆ ಮಾಡಿದರೆ ಮಕ್ಕಳ ಮೇಲೆ ಪ್ರೆಷರ್ ಬೀಳುತ್ತೋ ಇಲ್ಲ. ಸೊ ಮನೇಲಿ ತಿರ್ತಕ್ಕಂಥ ಸಂಪ್ರದಾಯ, ಅವರ ಧಾರ್ಮಿಕವಾಗಿ ರಿಲಿಜಿಯಸ್ ಪ್ರಾಕ್ಟೀಸ್ನ ನೀವು ತೊಗೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳೇ ಅಲ್ಲ,
ಅದು ಆ ನಿಟ್ಟಿನ ಮೇಲೆ ಇದನ್ನು ಮಾಡಿದ್ದು, ಇದು ಕಾನೂನು ನಾವು ಅನುಷ್ಠಾನ ಮಾಡ್ತೀವಿ. ಇದು ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ ಓನ್ಲಿ. ಆರಿ ಹೋಗಿದ್ದ ಕಿಚ್ಚಿಗೆ ರಾಜ್ಯ ಸರ್ಕಾರ ಮತ್ತೆ ತುಪ್ಪ ಸುರಿದಂತೆ ಕಾಣ್ತಾ ಇದೆ. ನಾಳೆಯಿಂದ ಶಾಲಾ ಕಾಲೇಜುಗಳಲ್ಲಿ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿಸಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.